ನನ್ನ ಆತ್ಮಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹೋಮಾಪೋಮ್ ಜನಸೇವೆ ನಿರಾಶ್ರಿತರ ಆಶ್ರಮ, ಭದ್ರಾವತಿ ಬೊಮ್ಮನಕಟ್ಟೆ. ಈ ದಿನ ನೋಡಿ, ನಮಗೆ ಫೆಬ್ರವರಿ ತಿಂಗಳಲ್ಲಿ ಉಚ್ಚಮ್ಮ ಎಂಬುವರು ನಮಗೆ ಒಂದು ಹೊಳೆ ಪಕ್ಕದ ಒಂದು ಸ್ಥಳದಲ್ಲಿ ಒಂದು ದೇವಸ್ಥಾನದ ಬಳಿಯಲ್ಲಿ ಸಿಕ್ಕಿರ್ತಾರೆ. ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ಆ ವಿಡಿಯೋವನ್ನು ನೋಡ್ಬಿಟ್ಟು ಇವತ್ತು ಕಂಡಿಡಿದು ಅವ್ರ ಕುಟುಂಬಸ್ಥರೆಲ್ಲ ಬಂದು ಅವ್ರ ಮಗ ಮತ್ತು ಅವರ ಸೊಸೆ, ಅವರ ಮೊಮ್ಮಗ 3 ಜನನೂ ಸಹ ಬಂದು ಅವ್ರನ್ನ ನಾವು ನಮ್ಮ ಅಜ್ಜಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ, ನಮ್ಮ ತಾಯಿನ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳೋದು ಇವತ್ತು ಬಂದು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ನಮ್ಮ ಕರ್ನಾಟಕದ ಸಮಸ್ತ ಜನರಿಗೆ ನಾನು ಕೇಳೋದೇನಪ್ಪ ಅಂದರೆ, ಈ ರೀತಿ ನಿಮ್ಮ ತಂದೆ ತಾಯಿಗಳಾಗಲಿ ಮತ್ತು ಯಾವುದಾದ್ರೂ ವಯಸ್ಸಾದವರಾಗಲಿ ನಿಮಗೆ ಯಾರಾದರೂ ಈ ರೀತಿ ಸಿಕ್ಕರೆ ದಯವಿಟ್ಟು ಈ ನಮ್ಮ ಹೋಮಾಪೋಮ್ ಜನಸೇವೆ ನಿರಾಶ್ರಿತರ ಆಶ್ರಮ ಅವರಿಗಾಗಿ ಸದಾ ಸಿದ್ಧರಾಗಿ ನಾವು ಆ ಸೇವೆಗೆ ನಿಂತಿದ್ದೇವೆ. ಆ ರೀತಿ ನಿಮ್ಗೆ ಯಾರಾದರೂ ಸಿಕ್ಕರೆ ದಯವಿಟ್ಟು ನಮಗೆ ಒಂದು ಇನ್ಫಾರ್ಮ್ ಮಾಡಿ ಮತ್ತೆ ಕಳಿಸ್ಕೊಡಿ. ನಾವು ಈ ಮೂಲಕವಾಗಿ ನಾವು ಅವರನ್ನು ಅವ್ರ ಮನೆಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ. ದಯವಿಟ್ಟು ಈ ರೀತಿ ಈ ಕೆಲಸಕ್ಕೆ ನೀವೆಲ್ಲರೂ ಒಂದು ಸಪೋರ್ಟಾಗಿ ನಮ್ಮನ್ನು ಒಂದು ಸ್ಥಾನದಲ್ಲಿ ಬೆಳೆಸ್ತೀರಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಪ್ಪ ನಾನು ಈ ರೀತಿ ಕೇಳ್ತಾ ಇದ್ದೀನಿ ಅಂತ ಅಂದರೆ, ನೋಡಿರಿ, ಅವತ್ತು ನಾವು ಕೈ ಬಿಟ್ಟಿದ್ರೆ ಪಾಪ ಅವ್ರು ಎಲ್ಲಿ ಹೋಗ್ತಿದ್ರೋ ಗೊತ್ತಿಲ್ಲ. ಅವ್ರು ಕೂಡ ಇವತ್ತು ಅದೇ ಹೇಳ್ತಿದ್ದಾರೆ. ಅವತ್ತು ನಾವು ತುಂಬ ಹುಡುಕಿದ್ವಿ, ಆದರೆ ಅವ್ರು ನಮ್ಮ ಕೈ ಸಿಗಲಿಲ್ಲ. ಅವ್ರು ಎಲ್ಲಿ ಹೋದ್ರು ಅಂತಲೇ ನಮಗೆ ಗೊತ್ತಿಲ್ಲ, ಎಲ್ಲಿ ಏನೋ ಆಗ್ಬಿಟ್ಟಿದ್ದಾರೆ ಅನ್ನೋದು ಗೊತ್ತಿದ್ದಿಲ್ಲ ಸರ್. ಇವತ್ತು ಅವ್ರು ನಮ್ಮ ಕೈ ಸಿಕ್ಕಿದ್ದಾರೆ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ನಿನ್ನೆ ಅವರು ಬಂದು ಇಲ್ಲಿ ನೋಡಿಕೊಂಡು ಹೋಗಿ ಇವತ್ತು ಬಂದು ಸ್ಟೇಷನಿಂದ ಒಂದು ಲೆಟ್ರನ್ನು ಸಹ ನಮಗೆ ಕೊಟ್ಟು ಇವತ್ತು ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ತುಂಬ ಸಂತೋಷ ಆಗ್ತಿದೆ. ಯಾಕಂದರೆ ಈ ರೀತಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ತಪ್ಪಿಸ್ಕೊಂಡು ಹೋಗಿರೋರು ಯಾರು ಇದ್ದರೂ ದಯವಿಟ್ಟು ನೀವು ಗುರುತಿಸಿ ಅವರನ್ನು ಮತ್ತೆ ಮರಳಿ ನಿಮ್ಮ ಮನೆಗೆ ಕರ್ಕೊಳ್ರಿ ಅಂತ ನಾನು ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.